ಎಚ್ ಕೆ ಪಾಟೀಲ್ರು ಗಣಿಯಲ್ಲಿ ನೋಂದಾಗಿರುವಂಥ ಕೇಸ್ಗಳ ಬಗ್ಗೆ ಪ್ರಗತಿ ಬಗ್ಗೆ 90% ಕೇಸುಗಳು ಇತ್ಯರ್ಥಾಗಿಲ್ಲ ಅನ್ನುವಂಥ ಅತ್ಯಂತ ಮಹತ್ವದ ವಿಚಾರವನ್ನು ಅವರು ತೆಗೆದಿದ್ದಾರೆ. ಇದು ಕೂಡ ಅವ್ರ ಸರ್ಕಾರ ಇತ್ತು, ಈಗಲೂ ಕೂಡ ಅವ್ರ ಸರ್ಕಾರ ಇದೆ. ಈಗ ಮುಖ್ಯಮಂತ್ರಿಗಳು ಎಚ್ ಕೆ ಪಾಟೀಲ್ರು ಎತ್ತಿರುವಂಥ ವಿಚಾರಕ್ಕೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಕರ್ನಾಟಕದಲ್ಲಿ. ಯಾವುದೇ ಸಚಿವ ಸಂಪುಟದ ಸದಸ್ಯರು ಗಂಭೀರವಾದ ವಿಚಾರವನ್ನು ಎತ್ತಿದ್ದಾರೆ. ವಿಶೇಷ ನ್ಯಾಯಾಲಯ ಮಾಡಬೇಕು, ಉನ್ನತ ಮಟ್ಟದ ಈಗಾಗಲೇ ಹಲವಾರು ಕೇಸುಗಳು ನೋಂದಣಿ ಆಗಿದ್ದಾವೆ, CBI ಇದ್ದಾವೆ, SIT ಇದ್ದಾವೆ. SIT ಆಫೀಸರ್ಸ್ ಮೇಲೇ ಭಾಳಷ್ಟು ಸಂಶಯಾತ್ಮಕವಾಗಿರುವಂಥ ಆರೋಪಗಳು ಬಂದಿವೆ. SIT ಮುಖ್ಯಸ್ಥರ ಮೇಲೇ ಆರೋಪಗಳು ಬಂದಿವೆ. ಯಾವ ರೀತಿ ತನಿಖೆ ಮಾಡ್ತಾರೆ ನೋಡೋಣ. 321 ನಿಮಿಷ ನಾನು ಎಚ್ ಕೆ ಪಾಟೀಲ್ ಕೇಳಕ್ಕೆ ಇಚ್ಛಪಡ್ತೀನಿ. 2017-18 ಪೂರ್ವದ ಕೇಸ್ಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಇಡೀ ದೇಶದಲ್ಲಿ ಮೈನ್ಸ್ಗಳನ್ನು ಈ ಹರಾಜು ಮಾಡಬೇಕು ಅಂತ ಹೇಳಿ ನಿರ್ಣಯ ಆಯಿತು. ಕೇಂದ್ರ ಸರ್ಕಾರ ಕಾನೂನನ್ನು ಬದಲಾವಣೆ ಮಾಡಿದೆ. ಕೇಂದ್ರ ಸರ್ಕಾರ ಕಾನೂನನ್ನು ಜಾರಿ ಮಾಡುವ ಹಿಂದಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಮೈನಿಂಗ್ ಲೀಸನ್ನು ರಿನ್ಯೂವಲ್ ಮಾಡಿದೆ. ನಾಳೆ ಕಾನೂನು ಬದಲಾವಣೆ ಆಗುತ್ತೆ, ಹರಾಜು ಮೇಲೆ ಮಾಡಬೇಕು ಅನ್ನುವಂಥ ಹಿಂದಿನ ದಿವಸ ಸರ್ಕಾರ ತಮ್ಮ ಬೇಕಾದವ್ರಿಗೆ ಲೀಸನ್ನು ರಿನ್ಯೂ ಮಾಡಿದೆ. ಅದನ್ನು ಕೂಡ ತನಿಖೆಗೆ ಮಾಡಕ್ಕೆ ಹೋಗ್ತಾರಾ ಎಚ್ ಕೆ ಪಾಟೀಲ್ ಹೇಳ್ತಾರೆ. ಆರ್ ಪಾಟೀಲ್ ಹಲವಾರು ವಿಚಾರಗಳನ್ನು ಎತ್ತಾರೆ. ಅವ್ರ ಮಾತಿಗೆ ಯಾರು ಮರ್ಯಾದೆ ಕೊಡ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ. ಭ್ರಷ್ಟಾಚಾರ ವಿರುದ್ಧ ಮಾತನಾಡೋರಿಗೆ ಮರ್ಯಾದೆ ಇಲ್ಲ ಕಾಂಗ್ರೆಸ್ನಲ್ಲಿ.